ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಿವರ್ಸ್ ಆಪರೇಷನ್ ಮಾಡುತ್ತಾ ಬಿಜೆಪಿ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರಾ ಅರುಣ್ ಕುಮಾರ್ ಪುತ್ತಿಲ. ಅರುಣ್ ಕುಮಾರ್ ಪುತ್ತಿಲ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಬಂಡಾಯ ಎದ್ದಿದ್ರು. ಅರುಣ್ ಕುಮಾರ್ ಪುತ್ತಿಲ ಒಂದು ಮಟ್ಟದ ಹವಾ ಅಂತೂ ಕ್ರಿಯೇಟ್ ಮಾಡಿದ್ರು. ಈಗ ಪಕ್ಷ ಸೇರ್ಪಡೆ ಬಗ್ಗೆ ಸುಳಿವು ನೀಡಿದ್ದಾರೆ ಸಂಸದ ನಳಿನ್ ಕುಮಾರ್ ಕಟೀಲ್. ಅಸೆಂಬ್ಲಿ ಟಿಕೆಟ್ ಸಿಗದೆ ಬಿಜೆಪಿಯ ವಿರುದ್ಧ ತೊಡೆ ತಟ್ಟಿದ್ರು ಪುತ್ತಿಲ ಪರಿವಾರ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡಿದ್ರು. ಈಗ ಮುಂದಿನ ವಿಧಾನಸಭೆ ಟಿಕೆಟ್ ಅಂದರೆ 2028 ಅವಾಗ ನಿಮ್ಗೆ ಕೊಡ್ತೀವಿ, 2028ಕ್ಕೆ ಟಿಕೆಟ್ ಫಿಕ್ಸ್ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಲೋಕಸಭೆ ಕೆಲಸ ಮಾಡಿ ನೀವು ಮುಂದಿನ ವಿಧಾನಸಭೆಗೆ ಟಿಕೆಟ್ ಕೊಡಿಸೋ ಕೆಲಸ ನಮ್ಮದು ಅಂತ ಹೇಳಿ ಆಫರ್ ಮೇಲೆ ಆಫರ್ ಹೋಗ್ತಾ ಇದೆಯಂತೆ. MP ಟಿಕೆಟ್ ಆಕಾಂಕ್ಷಿ ಕಟೀಲ್ ಅವರು ತಮ್ಮ ಕೆಲಸವನ್ನು ಸುಗಮ ಮಾಡಿಕೊಳ್ಳಲಿಕ್ಕೆ ಪುತ್ತಿಲ ಅವರಿಗೆ ಮಣೆ ಹಾಕ್ತಾ ಇದ್ದಾರೆ. ಬಿಜೆಪಿಗೆ ವಾಪಸ್ ಆಗಲು ಪುತ್ತಿಲ ಬಣದ ಹಲವರಿಂದಲೂ ಕೂಡ ಹಿಂದೇಟು ಹಾಕುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಗೆಲ್ಲಬೇಕು ಅಂತ ಹೇಳಿದ್ರೆ ಪಕ್ಷದಿಂದ ಹೊರ ಹೋಗಿರುವಂಥ, ಪಕ್ಷದ ವಿರುದ್ಧವೇ ಬಂಡಾಯ ಎದ್ದಿರುವಂಥ, ಪಕ್ಷದ ವಿರುದ್ಧವೇ ಕಾರ್ಯಚಟುವಟಿಕೆಗಳಲ್ಲಿ ನಿರಂತರವಾಗಿ ತೀವ್ರಗೊಳಿಸುತ್ತಿರುವಂಥ ನಾಯಕರನ್ನು ಮತ್ತೆ ಪಕ್ಷಕ್ಕೆ ಕರೆತರಬೇಕಾಗಲಿಕ್ಕೆ ಅದು ಅನಿವಾರ್ಯ ಅಂತ ಕಾಣಿಸುತ್ತೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರುವಂಥ ಕಟೀಲ್ 2024ರ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಚದುರಿ ಹೋಗಿರುವಂಥ ಕಾರ್ಯಕರ್ತರನ್ನು, ಚದುರಿ ಹೋಗಿರುವಂಥ ನಾಯಕರನ್ನು ಮತ್ತೆ ಒಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಒಂದು ದೊಡ್ಡ ಪ್ಲಾನನ್ನು ಮಾಡಿಕೊಳ್ಬೇಕಾಗಿದೆ. ಅದರ ಮೊದಲ ಪ್ರಯತ್ನದ ಭಾಗ ಅರುಣ್ ಕುಮಾರ್ ಪುತ್ತಿಲ ಸೇರ್ಪಡೆ ಆಗ್ತಾರೆ ಅನ್ನೋ ಇಂಗಿತವನ್ನು ಹೇಳಿದ್ದಾರೆ. ಬಟ್ ಪುತ್ತಿಲ ಅವರ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ನಮಗಂತೂ ಈವರೆಗೆ ಸಿಕ್ಕಿಲ್ಲ. ಶೆಟ್ಟರ್ ಆಗತ್ತೆ ಅರುಣ್ ಪುತ್ತಿಲ ಯಾಕೆ ಆಗಲ್ಲ, ಬಿಜೆಪಿಗೆ ಅವರನ್ನು ಯಾಕೆ ಕರ್ಕೊಳ್ಳಲ್ಲ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರಗಳು ಬರ್ತಾ ಇದೆ. ನೋಡಿ, ಈಗಾಗಲೇ ಮಾತುಕತೆಗಳು ನಡೀತಾ ಇದ್ದಾವೆ. ಸರ್, ಲೋಕಸಭೆಗೆ ದಕ್ಷಿಣ ಕನ್ನಡ ಶೆಟ್ಟರ್ ಆಗತ್ತೆ ಅರುಣ್ ಪುತ್ತಿಲ ಯಾಕೆ ಆಗಲ್ಲ, ಬಿಜೆಪಿಗೆ ಅವರನ್ನು ಯಾಕೆ ಕರ್ಕೊಳ್ಳಲ್ಲ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರಗಳು ಬರ್ತಾ ಇದೆ. ನೋಡಿ, ಈಗಾಗಲೇ ಮಾತುಕತೆಗಳು ನಡೀತಾ ಇದ್ದಾವೆ. ಸರ್, ಲೋಕಸಭೆಗೆ ದಕ್ಷಿಣ ಕನ್ನಡ